ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಕೆಲವು ಮನೆಗಳಲ್ಲಿ ದೈವಿಕ ವಾತಾವರಣ ಹೆಚ್ಚಾಗಿರುತ್ತದೆ. ಅಂತಹ ಮನೆಯಲ್ಲಿ ಕೆಲವು ಶುಭ ಲಕ್ಷಣಗಳು ಸಹಜವಾಗಿಯೇ ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಮನೆಯಲ್ಲೂ ಇಂತಹ ಲಕ್ಷಣಗಳು ಕಾಣಿಸುತ್ತಿವೆಯೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತದೆ ಎಂದರೆ ಅದು ಉತ್ತಮ ಕುಟುಂಬ ವಾತಾವರಣದ ಸಂಕೇತ. ಸಣ್ಣಪುಟ್ಟ ಸಮಸ್ಯೆಗಳು ಬಂದರೂ ಪ್ರೀತಿಯಿಂದ ಪರಿಹರಿಸುವ ಗುಣವಿದ್ದರೆ ಅದು ವಿಶೇಷ. ಬೆಳಗ್ಗೆ ದೇವರ ನಾಮಸ್ಮರಣೆ, ಪ್ರಾರ್ಥನೆ ಅಥವಾ ಮಂತ್ರಗಳೊಂದಿಗೆ ದಿನ ಆರಂಭವಾಗುವುದು ಮನಸ್ಸಿಗೆ ಧನಾತ್ಮಕತೆಯನ್ನು ನೀಡುತ್ತದೆ. ಮನೆಯಲ್ಲಿ ನಿಯಮಿತವಾಗಿ ದೀಪ ಹಚ್ಚಿ ದೇವರನ್ನು ಭಕ್ತಿಯಿಂದ ಸ್ಮರಿಸುವುದು ನಮ್ಮ ಸಂಪ್ರದಾಯದಲ್ಲಿ ಶುಭಕರವಾದ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ಮನೆಯ ಪೂಜಾ ಸ್ಥಳವನ್ನು ಸದಾ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುವುದು ಮನೆಯ ಸಂತೋಷವನ್ನು ಹೆಚ್ಚಿಸುತ್ತದೆ. 6. ಮನೆಯಲ್ಲಿ ಅನಗತ್ಯ ಜಗಳ, ಕೋಪ ಮತ್ತು ಕೆಟ್ಟ ಮಾತುಗಳು ಕಡಿಮೆಯಾಗಿದ್ದು ಸಕಾರಾತ್ಮಕ ಮಾತುಗಳು ಹೆಚ್ಚಾಗಿದ್ದರೆ ಅದು ಒಳ್ಳೆಯ ವಾತಾವರಣದ ಸಂಕೇತ. 7. ಮನೆಯ ಹಿರಿಯರನ್ನು ಗೌರವಿಸುವುದು, ಅವರ ಮಾತುಗಳನ್ನು ಕೇಳುವುದು ಮತ್ತು ಆಶೀರ್ವಾದ ಪಡೆಯುವುದು ಉತ್ತಮ ಸಂಸ್ಕಾರದ ಲಕ್ಷಣವಾಗಿದೆ. 8. ಮನೆಯಲ್ಲಿ ಅನ್ನವನ್ನು ವ್ಯರ್ಥ ಮಾಡದೆ ಆಹಾರಕ್ಕೆ ಗೌರವ ನೀಡುವುದು ನಮ್ಮ ಸಂಸ್ಕೃತಿಯ ಪ್ರಮುಖ ಮೌಲ್ಯವಾಗಿದೆ. 9. ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಸಾಧ್ಯವಾದಷ್ಟು ಸಹಾಯ ಮಾಡುವ ಮನೋಭಾವ ಕುಟುಂಬದಲ್ಲಿ ಇರುವುದು ಅತ್ಯಂತ ಒಳ್ಳೆಯ ಗುಣ. 10. ಮನೆಗೆ ಬರುವ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸಿ ಪ್ರೀತಿಯಿಂದ ಮಾತನಾಡುವುದು ಮನೆಯ ಸಂಸ್ಕಾರವನ್ನು ತೋರಿಸುತ್ತದೆ. 11. ಮಕ್ಕಳು ಹಿರಿಯರಿಗೆ ಗೌರವದಿಂದ ನಡೆದುಕೊಳ್ಳೋದು ಮತ್ತು ಕುಟುಂಬದ ಮೌಲ್ಯಗಳನ್ನು ಕಲಿಯೋದು ಮನೆಯ ಉತ್ತಮ ಸಂಸ್ಕಾರದ ಸಂಕೇತ. 12. ಮನೆಯ ಸದಸ್ಯರಿಗೆ ಕಷ್ಟ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತು ಧೈರ್ಯ ನೀಡೋದು ಕುಟುಂಬದ ಒಗ್ಗಟ್ಟನ್ನು ತೋರಿಸುತ್ತದೆ. 13. ಮನೆಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಮಹತ್ವ ನೀಡೋದು ಕುಟುಂಬದ ಉತ್ತಮ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. 14. ಮನೆಯ ಸ್ವಚ್ಛತೆ ಮತ್ತು ಅಚ್ಚುಕಟ್ಟುತನವನ್ನು ಕಾಪಾಡಿಕೊಳ್ಳೋದು ಮನಸ್ಸಿಗೂ ನೆಮ್ಮದಿ ನೀಡುತ್ತದೆ ಮತ್ತು ಉತ್ತಮ ವಾತಾವರಣವನ್ನು ನಿರ್ಮಿಸುತ್ತದೆ. 15. ಬೆಳಗ್ಗೆ ಮನೆಯ ಸದಸ್ಯರು ಉತ್ಸಾಹದಿಂದ ತಮ್ಮ ದಿನವನ್ನು ಆರಂಭಿಸುವುದು ಮತ್ತು ಮನೆಯಲ್ಲಿ 16. ಇತರರಿಗೆ ಕೆಟ್ಟದ್ದನ್ನು ಬಯಸದೆ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡುವ ಮನೋಭಾವ ಕುಟುಂಬದಲ್ಲಿದ್ದರೆ ಅದು ಉತ್ತಮ ಸಂಸ್ಕಾರ. 17. ದೇವರ ಮೇಲಿನ ಭಕ್ತಿ ಕೇವಲ ಪೂಜೆಗೆ ಸೀಮಿತವಾಗದೆ ನಮ್ಮ ಮಾತು, ನಡೆ, ನುಡಿ ಮತ್ತು ಕರ್ಮದಲ್ಲೂ ಕಾಣಿಸಿಕೊಳ್ಳುವುದು ಮುಖ್ಯ. 18. ಮನೆಯ ಸದಸ್ಯರು ಪರಸ್ಪರ ಕ್ಷಮಿಸುವ ಗುಣ ಹೊಂದಿದ್ದು ಹಳೆಯ ವಿಚಾರಗಳನ್ನು ಹಿಡಿದುಕೊಂಡು ಜಗಳ ಮಾಡದೆ ಮುಂದೆ ಸಾಗುವುದು ನೆಮ್ಮದಿಗೆ ಕಾರಣವಾಗುತ್ತದೆ. 19. ಮನೆಯಲ್ಲಿ ಪ್ರೀತಿ, ನಗು, ವಿಶ್ವಾಸ ಮತ್ತು ಪರಸ್ಪರ ಕಾಳಜಿ ಇರುವುದು ಯಾವುದೇ ಆಸ್ತಿಗಿಂತಲೂ ದೊಡ್ಡ ಸಂಪತ್ತು. 20. ಕುಟುಂಬದ ಸದಸ್ಯರು ಒಟ್ಟಾಗಿ ದೇವರನ್ನು ಸ್ಮರಿಸಿ ಪರಸ್ಪರ ಕ್ಷೇಮ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸುವ ಅಭ್ಯಾಸ ಮನೆಯಲ್ಲಿ ಭಕ್ತಿಯ ವಾತಾವರಣವನ್ನು ಹೆಚ್ಚಿಸುತ್ತದೆ. ಕೊನೆಯ ಮಾತು: ಈ ಲಕ್ಷಣಗಳನ್ನು ನಮ್ಮ ಸಂಪ್ರದಾಯದ ಶುಭ ಸಂಕೇತಗಳೆಂದು ನಂಬಲಾಗುತ್ತದೆ. ಆದರೆ ನಿಜವಾದ ದೈವಿಕತೆ ನಮ್ಮ ಮನೆಗಳಲ್ಲಿ ಪ್ರೀತಿ, ಶಾಂತಿ, ಸ್ವಚ್ಛತೆ, ಗೌರವ, ಸತ್ಯ ಮತ್ತು ಸಹಾಯದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮನೆಯಲ್ಲೂ ಇವುಗಳಲ್ಲಿ ಎಷ್ಟು ಲಕ್ಷಣಗಳಿವೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ಮಾಹಿತಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.